ಕಿತ್ತಂಡೂರು ವೆಂಕಟರಾಮ್ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ. ಕರ್ನಾಟಕ ಮಗ್ಗದವರ ಸಂಘದಿಂದ 2026ರ ನೂತನ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಹಾಗೂ ಪದಾಧಿಕಾರಿಗಳ ಸಭೆಯನ್ನು ಬಂಗಾರಪೇಟೆ ತಾಲೂಕು ಮಾಗುಂದಿ ಕ್ರಾಸ್ನಲ್ಲಿ ನೆಲೆಸಿರುವ ಶ್ರೀ ಶಿವಶನೇಶ್ವರ ದೇವಾಲಯದಲ್ಲಿ ದೇವಾಲಯ ಧರ್ಮದರ್ಶಿಗಳಾದ ಶ್ರೀ ಮುನೇಶ್ವರ ಮಹಾಸ್ವಾಮಿಗಳ ಅಧ್ಯಕ್ಷತೆಯಲ್ಲಿ ಬಿಡುಗಡೆ ಮಾಡಲಾಯಿತು. ಇನ್ನು ಈ ಸಂದರ್ಭದಲ್ಲಿ ಕರ್ನಾಟಕ ಮಗ್ಗದ ಸಂಘದ ರಾಜ್ಯಾಧ್ಯಕ್ಷರಾದ ಮಧುಕುಮಾರ್ ಕೆ, ಟೇಕಲ್ ಆಂಜಿನಪ್ಪ ಎಚ್ಎನ್ ಖಜಾಂಚಿ, ರಾಜ್ಯ ಉಪಾಧ್ಯಕ್ಷರಾದ ಕೆಟಿ ನಾಗರಾಜ್, ಉಪಾಧ್ಯಕ್ಷರಾದ ಎಂ ನಾಗರಾಜ್, ಹೇಮಂತ್ ಕುಮಾರ್, ಸಹ ಕಾರ್ಯದರ್ಶಿಯಾದ ಸಾಮ್ರಾಟ್ ಕೃಷ್ಣಮೂರ್ತಿ ಕೆಜಿಎಫ್, ಸಂಘಟನಾ ಕಾರ್ಯದರ್ಶಿಗಳಾದ ವಿ ಶ್ರೀರಾಮ್, ಸೋಮಶೇಖರ್, ಕೆ ವೆಂಕಟೇಶಪ್ಪ, ಜಿಲ್ಲಾ ಸಮಿತಿ ಅಧ್ಯಕ್ಷರಾದ ವಿ ಶ್ರೀರಾಮ್ ವಲ್ಲಂಬಳ್ಳಿ, ಜಿಲ್ಲಾ ಸಮಿತಿ ಅಧ್ಯಕ್ಷರಾದ ವಿ ಶ್ರೀರಾಮ್ ವಲ್ಲಂಬಳ್ಳಿ, ಶಶಿಧರ್ ಟೇಕಲ್ ಖಜಾಂಚಿ, ಬಂಗಾರಪೇಟೆ ತಾಲೂಕು ಕಾರಮಂಗಲ ಕೃಷ್ಣಪ್ಪ, ಕೆಜಿಎಫ್ ತಾಲೂಕು ಉಪಾಧ್ಯಕ್ಷ ರಾಧಾಕೃಷ್ಣ, ಶ್ರೀನಿವಾಸಪುರ ಅಧ್ಯಕ್ಷ ಆರ್ ನಾರಾಯಣಸ್ವಾಮಿ, ಮಾಲೂರು ತಾಲೂಕು ಉಪಾಧ್ಯಕ್ಷ ರಾಮಪ್ಪ, ಸಂತೋಷ್ ಕುಮಾರ್ ಟೇಕಲ್, ಎನ್ ವಿ ರಮೇಶ್, ಸದಸ್ಯರಾದ ಜಿಗಣಿ ರಾಮಕೃಷ್ಣಪ್ಪ, ಪೂರ್ಣಿಮಾ ಮಧುಕುಮಾರ್, ಆನಂದ್ ಎಚ್ ವಿ, ಚಲಪತಿ, ಸುಬ್ರಹ್ಮಣಿ, ವೆಂಕಟರಾಮ್, ಬೆಂಗಳೂರು ರಾಮಕೃಷ್ಣಪ್ಪ ಮುಂತಾದವರು ಹಾಜರಿದ್ದರು. ಕಿತ್ತಂಡೂರು ವೆಂಕಟರಾಮ್, ಪಂಚ್ ಟಿವಿ ನ್ಯೂಸ್, ಕೋಲಾರ. ವೆಂಕಟೇಶಣ್ಣ ಈ ಕಡೆ ಕ್ಯಾಮ್ರಾ ಸರ್, ಹಂಗೆ ಇರಿ, ಸೌಂಡ್ ಮಾಡಬೇಡಿ, ಹಂಗೆ ಇರಿ. ನಮ್ಮ ಒಂದು ರಾಜ್ಯ ಉಪಾಧ್ಯಕ್ಷರಾದ ಪೊಲೀಸ್ ಇಲಾಖೆಯಲ್ಲಿ ಬಹಳಷ್ಟು ಹಾಂ ಈ ಕಡೆ ಹಾಕೊಳ್ಳಿ, ಈ ಕಡೆ ಸರ್ ಅಧ್ಯಕ್ಷರೇ. ಹಾಂ ಎಸ್ ಸರ್. ಈ ಒಂದು ನಾನು ಏನು ಒಂದು ಬರಬೇಕು ಇದರಲ್ಲಿ ಒಂದು ಇವತ್ತಿಗೆ ಆಗುವಾಗ ಚೆನ್ನಾಗಿ ನೋಡಿದ್ದು ನಾನು ಆ ಫಂಕ್ಷನ್ ಕೂಡ ಮಗದ ಕುಟುಂಬ ಸ್ವಾಮಿ ಅಂತ ನಾನು ಸುಮಾರು 1 ಅವರ್ ಕೂಡ ಭಾಷಣ ಮಾಡಿದೆ. ಆ ನಂತರ ಭಾಷಣದಲ್ಲಿ ಯಾರು ಬರಲೇ ಇಲ್ಲ. ಆವಾಗ ನಾನು ಯಾಕೆ ಒಬ್ಬ ಸ್ವಾಮೀಜಿ ಆಗಬಾರ್ದು, ಎಲ್ಲ ಮಠಾಧೀಶರಿಗಿಂತ ನಾನು ಯಾಕೆ ದೊಡ್ಡ ಮಠ ಮಾಡಬಾರ್ದು, ನಾನು ಯಾಕೆ ಸ್ವಾಮೀಜಿ ಆಗಬಾರ್ದು, ನಮ್ಮ ಜನಕ್ಕೆ ಯಾಕೆ ಸೇವೆಯನ್ನು ಸಲ್ಲಿಸುವ ಭಾಗ್ಯ ನಾನು ಪಡಿಬೇಕು ಮೊದಲು ಅನ್ನೋದು ಯೋಚನೆ ಮಾಡಿ ಭಾಳ ದೇವರನ್ನು ಪ್ರಾರ್ಥನೆ ಮಾಡಿ ತಪಸ್ಸು ಎಲ್ಲ ಮಾಡಿ ನಾನೊಬ್ಬ ಸ್ವಾಮೀಜಿಯಾಗಿ ನಾನು ಮಠದಲ್ಲಿದ್ದೆ. ಹಾಗೂ ಕೂಡ ನಮ್ಮ ಜನಾಂಗ ನನ್ನಲ್ಲಿ ಸೇರಲಿಲ್ಲ. ಮೇಲಿಗೆ ಬಂದರು ಬಿಡಿ, ಅದು ಸೇರ್ತಾರೆ, ಎಲ್ಲಿ ಹೋಗೋದಿಲ್ಲ ಬರ್ತಾರೆ. ಆಗ ನನಗೆ ದೇವರ ದರ್ಶನ ಆಯಿತು. ಇಲ್ಲಿ ಕೋಲಾರ ಜಿಲ್ಲೆಯಲ್ಲಿ ನೀವೊಂದು ಕ್ಷೇತ್ರ ಕಟ್ಟಬೇಕು, ಪುಣ್ಯಕ್ಷೇತ್ರ. ಕರ್ನಾಟಕ ರಾಜ್ಯದಲ್ಲಿ ಎಲ್ಲಿ ಪುಣ್ಯಕ್ಷೇತ್ರ ಇದೆ ಅನ್ನೋದು ನನಗೆ ಗೊತ್ತಿಲ್ಲ. ನಮ್ಮ ಜನಾಂಗದಲ್ಲಿ, ಮಗದ ಕುಟುಂಬ ಜನಾಂಗದಲ್ಲಿ ಎಲ್ಲ ಕರ್ನಾಟಕದಲ್ಲಿ ಇರತಕ್ಕಂಥ ಮಠಕ್ಕಿಂತ ದೇವಸ್ಥಾನಕ್ಕಿಂತ ಭಾಳ ನಂಬರ್ 1ನಲ್ಲಿ ಇರಬೇಕು ಅನ್ನೋ ಒಂದು ಮಠ, ದೇವಸ್ಥಾನ, ಪುಣ್ಯಕ್ಷೇತ್ರ ಕಟ್ಟಬೇಕಂತ ನನ್ನ ದೃಷ್ಟಿ ಆಟ ಹಿಡಿದೆ. ಇವತ್ತು ಒಂದು ಪುಣ್ಯಕ್ಷೇತ್ರ ನಿರ್ಮಾಣ ಮಾಡಿದೆ. ಇದಕ್ಕೆ ಯಾರೂ ಅನುದಾನವಿಲ್ಲ. ಹಲವಾರು ಮೊನ್ನೆ ಕೂಡ ನಾನು 170 ಮದುವೆಯನ್ನು ಮಾಡಿದೆ. ಜನವರಿ 18ನೇ ನಮ್ಮಲ್ಲಿ ಯಾರು ಸಹಕರಿಸಲಿಲ್ಲ. 175 ಮದುವೆ ಒಂದು ಪುಣ್ಯಕ್ಷೇತ್ರದಲ್ಲಿ ಒಬ್ಬ ಹಿಂದುಳಿದವನು ಒಬ್ಬ ಸ್ವಾಮೀಜಿಯಾಗಿ ಮಾಡಿದ್ದಾನೆ ಅಂದ್ರೆ ನೀವು ಯಾರಾದ್ರೂ ಏನು ನಿಂತ್ಕೊಂಡು ಹೇಳ್ಬೋದು. ಮಾಡಿದ್ದಾನೆ ಆವಾಗ ನಾನು ಮಗದ ಕುಟುಂಬಕ್ಕೆ ನಾನು ತಿಳಿಸ್ತೇನೆ, ನೀವೆಲ್ಲ ಮುಂದೆ ಆಕ್ಟಿವಿಟೀಸ್ ಮಾಡಿ, ನಿಮ್ಮ ಕಾಣಿಕೆ ನನಗೆ ಏನು ಬೇಡ, ನಾನೆಲ್ಲನೂ ಮಾಡ್ತೇನೆ. ದೇವರ ಶಕ್ತಿ ನನ್ನಲ್ಲಿ ಕೊಟ್ಟಿದ್ದಾನೆ. ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಯಾವ ಮಠಾಧೀಶರಾಗಲಿ ಯಾರು ಆಗಲಿ ಒಂದು ಭೂಮಿಯಿಂದ ಪರ್ಚೇಸ್ ಮಾಡಿ ಒಂದು ಪುಣ್ಯಕ್ಷೇತ್ರಕ್ಕೆ ನಿರ್ಮಾಣ ಮಾಡಿದ್ದಂದರೆ ಭಾರತ ದೇಶದಲ್ಲಿ ಇದೇ ಮಟ್ಟದಲ್ಲಿ ತಿಳಿದೇ ಇದ್ದಿರೋ ನನಗೆ ಗೊತ್ತಿಲ್ಲ. ಹೇಳೋ ಜವಾಬ್ದಾರಿ ಇಂಥವರಿಗೆ ನೀವು ಸಹಕರಿಸಬೇಕು. ಮೊನ್ನೆ ನಂಜನಗೂಡು ಕೂಡ ಮೊನ್ನೆ ಹೋಗಿದ್ದೇವೆ.
ಅವರೇ ನಮ್ಮ ಪಾದ ಪೂಜೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಗೌಡ್ರಲ್ಲಿ ನೀವು ಲೆಕ್ಕ. ಅವ್ರು ಹೇಳಿದ್ರು, ಸ್ವಾಮಿ ನೀವು ಇಲ್ಲಿ ಬಂದಮೇಲೆ ಭೇದ ಭಾವನೆಯಿಂದ ಮಾಡಿಬಿಟ್ರಿ ನೀವು. ಯಾಕೆ ಮಾಡಿದೆ? ಬೇರೆ ಸಂಸ್ಥಾನ ಹೆಂಗ್ ನಡೀತಾ ಇದೆ ಅದಕ್ಕಿಂತ 10ರಷ್ಟು ಭಾಗ ನಾನು ನಡೆಸಬೇಕು, ನಮ್ಮ ಜನಕ್ಕೆ ಒಳ್ಳೆ ಕೀರ್ತಿ ತರಬೇಕು, ಈ ಜನಾಂಗದಲ್ಲಿ ಒಬ್ಬ ಸ್ವಾಮೀಜಿ ಇದ್ದಾನೆ ಅಂತ ಗುರುತಿಸ್ಬೇಕು ಅನ್ನೋದು ಬಹಳ ಶ್ರಮ ಪಟ್ಟೆ. ನನಗೆ 80 ವರ್ಷ ಈಗ. ಆದರೆ ಕೇಳಕ್ಕೆ ಹೋದ್ರೆ ಅವ್ರು ಏನು ಹೇಳ್ತಾರೆ, ನಮ್ಮ ಅಂಬೇಡ್ಕರ್ ಇದ್ದಾರೆ ಸರ್, ಹಂಗಾರೆ ಲಿಂಗಾಯತರು ಬಸವೇಶ್ವರ ಇದ್ರು ಏನೇ. ಆದರೆ ನಮ್ಮ ಯಾಕೆ ಕರ್ನಾಟಕ ಮಗ್ಗದ ಗುರುಕುಲ ಸಂಘ ಅಂತ ರಿಜಿಸ್ಟರ್ ಮಾಡಿದ್ರು. ಈ ಕರ್ನಾಟಕ ಮಗ್ಗದಲ್ಲಿ ಒಂದೇನೆ ಇರೋದು, ಯಾಕೆ ಡಿವೈಡಿಂಗ್ ರೂಲ್? ಆದರೆ ಕನ್ನಡದಲ್ಲಿ ಒಬ್ಬನೇ ಸ್ವಾಮೀಜಿ ಯಾರನ್ನ ಕರ್ಕೊಂಡು ಭಾರತ ದೇಶದಲ್ಲೇ ಕರ್ಕೊಂಡ್ಬನ್ನಿ, ಪುಣ್ಯಾಕ್ಷತೆ ಇರೋದು ಒಬ್ಬ ಸ್ವಾಮೀಜಿ. ನಾನು ಎಷ್ಟು ಹೋರಾಟ ಮಾಡಲಿ ಜನಾಂಗಕ್ಕೆ, ಕೃಷ್ಣಮೂರ್ತಿ ಅವಾಗ ಬರ್ತಾ ಇರ್ತಾನೆ, ಹೇಳ್ತಾನೆ ಇರ್ತೀನಿ, ಯೂಟಿಲೈಸ್ ಮಾಡಿ ನನ್ನ ಒಂದು ಸಾವಿಗೆ ಕರೀರಿ, ನೋವಿಗೆ ಕರೀರಿ, ಏನಕ್ಕೆ ಕರೀರಿ, ನಾನು ಬರ್ತೀನಿ. ನನ್ನ ಕೈಲಾದ ಮಟ್ಟಿಗೆ ಸಹಾಯನೂ ಮಾಡ್ತಾ ಇದ್ದೀನಿ. ಆಗಲೇ ನಡೀತಾ ಇದೆ. ಒಗ್ಗಟ್ಟಾಗಿ ನೀವೆಲ್ಲ ನಿಮ್ಮ ಕಾಣಿಕೆ ನನಗೆ ಸತ್ವಾಗಿ ಯಾವತ್ತೂ ನಾನು ಅಕ್ಸೆಪ್ಟ್ ಮಾಡಲ್ಲ. ದೇವ್ರು ಕೊಟ್ಟಿದ್ದಾನೆ, ನಾನು ಮಾಡ್ತಾ ಇದ್ದೀನಿ. ಜನಾಂಗ ಒಳ್ಳೆ ಸತ್ಯ. ಎಲ್ಲರಿಗೂ ಕೂಡ ಇಲ್ಲಿ ಸೇರಿರ್ತಕ್ಕಂಥ ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳ ಜೊತೆಗೆ ಸಂಕ್ರಾಂತಿ, ಹೊಸ ವರ್ಷ ಎಲ್ಲದಕ್ಕೂ ಶುಭಾಶಯಗಳನ್ನು ಕೋರ್ತಾ, ಮಹಾಶಿವರಾತ್ರಿಗೂ ಕೂಡ ಶುಭಾಶಯಗಳನ್ನು ಕೋರ್ತಾ, ನಾವು ಸ್ವಾಮೀಜಿಗಳವರ ಭಾಷಣವನ್ನು ಕೇಳ್ತಾ ಕೆಲವೊಂದು ಯೋಚನೆಗಳು ಬಂತು ನಮಗೆ. ಕೇಳ್ತಿದ್ದಾಗ ಏನಪ್ಪ ಅಂದರೆ ನಮ್ಮವ್ರು ಯಾರು ಹೆಚ್ಚಾಗಿ ಬರಲ್ಲ ಅಂತ ಒಂದು ವೇದನೆ ಅನ್ಕೋತೀನಿ ನಾನು ವ್ಯಕ್ತಪಡಿಸ್ತಾ ಇದ್ದಾರೆ. ಸ್ವಾಮಿ, ನಿಜವಾಗ್ಲೂ ಇಷ್ಟು ಜನ ಸೇರ್ತೀವಲ್ಲ, ಇಲ್ಲಿ ಕೂತಿದ್ದೀವಿ ನಾವು, ಹೊರಗಡೆ ನೋಡಿ ಎಂತ ಬಿಸಿಲಿದೆ, ಇಲ್ಲಿ ತಣ್ಣ ಕೂತಿದ್ದೀವಿ, ಅದು ನಿಮ್ಮಿಂದಲೇ. ನಮ್ಮ ಮಗದ ಒಂದು ಸ್ವಾಮೀಜಿಗಳಿದ್ದಾರೆ ಅಂತಾನೆ ನಿಮ್ಮ ಹತ್ರ ಆಶೀರ್ವಾದ ಪಡ್ಕೊಳ್ಳೋದು ಬಂದಿದ್ದೀವಿ. ಆ ಸ್ವಾಮೀಜಿಗಳ ಆಶೀರ್ವಾದ ಇದ್ರೆ ನಮ್ಮ ಸಂಘಟನೆ ಇನ್ನೂ ಬಹಳ ಮುಂದುವರಿಯುತ್ತೆ ಅನ್ನೋ ನನ್ನ ಭಾವನೆ. ಎಲ್ಲರೂ ಹೋಗ್ತಿರಲ್ವಾ? ಇನ್ನೊಂದು ಲೈನ್ ಆಗಿದೆ ನೋಡ್ರಿ, ಇಲ್ಲಿ ಇತಿಹಾಸದ ಗತವೈಭವ ಅಂದ್ರೆ ಅರ್ಥ ಆಗತ್ತಾ? ಹಳೆದ್ರಲ್ಲಿ ನಾವು ಹೆಂಗಿದ್ವಿ ಅಂದ್ರೆ ಬಹಳ ಶ್ರೀಮಂತರಾಗಿದ್ವಿ, ಬಹಳ ವ್ಯಾಪಾರಸ್ಥರಾಗಿದ್ವಿ, ಮಗ್ಗವನ್ನ ನೇಯ್ತಾ ಇದ್ವಿ, ಬಟ್ಟೆ ನೇಯ್ತಾ ಇದ್ವಿ, ಹೊರ ದೇಶಗಳಿಗೆ ನಾವು ಬಟ್ಟೆಯನ್ನು ರಫ್ತು ಮಾಡ್ತಾ ಇದ್ವಿ. ಆ ಇತಿಹಾಸನ ತಿಳ್ಕೊಳ್ಳದೆ ನಾವು ಮಗ್ಗದವ್ರನ್ನ ತಿಳ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ನಮ್ಮ ಮಗ್ಗದ ಸ್ವಾಮೀಜಿಗಳನ್ನ ಇದುವರೆಗೆ ಯಾರಾದ್ರೂ ಬಿಟ್ಟರೆ ಗೊತ್ತಿಲ್ಲ. ಪ್ರತಿಯೊಂದು ಪೇಜಲ್ಲೂ ಕೂಡ ಅವರ ಫೋಟೋನೇ ಇರೋದು, ಅವರೇ ಇರಬೇಕು, ಅವರೇ ನಮ್ಮ ಸ್ವಾಮೀಜಿಗಳು ಅಷ್ಟೇ. ಇನ್ನೊಂದು 2-3 ತಿಂಗಳಲ್ಲೇ ಇದೆಲ್ಲ ಇತಿಹಾಸವನ್ನ ಎಲ್ಲಿ ಸಿಕ್ಕಿದೆ, ಎಲ್ಲಿದೆ, ಏನೇನು ಯಾರ್ಯಾರಿಗೆ ಮಾಹಿತಿ, ಅದನ್ನೆಲ್ಲ ಒಂದು ಪುಸ್ತಕದ ಮೂಲಕ ನಿಮ್ಮ ಬಳಿ ತಲುಪಿಸುವಂಥ ಕೆಲಸ ನಾವು ಮಾಡ್ತೀವಿ.